ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಏನಿಲ್ಲ, ಈರುಳ್ಳಿ ಬೋಂಡ ಮಾಡಿದ್ದೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸು ನೋಡಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇವಿಷ್ಟು. ಕಡಲೆ ಬೇಕಾಗಿರೋಂಥ ಹಸಿಟ್ಟು, ಕಡಲೆ ಹಸಿಟ್ಟು ಮತ್ತು ಸೋಡಾ, ಉಪ್ಪಿನ ಪುಡಿ, ಮೆಣಸಿನ್ಕಾಯಿ ಪುಡಿ, ಜೊತೆಗೆ ಅಕ್ಕಿ ಹಸಿಟ್ಟು ಸ್ವಲ್ಪ. ಕಡಿಮೆ ಸಮಯದಲ್ಲಿ ಬೇಗ ಆಗುವಂತಹ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಬೋಂಡ ನೋಡಿ. ಅಷ್ಟು ಏನೇನು ಇಟ್ಕೊಂಡಿದ್ದೆ ಆ ಸಾಮಾನೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇಡಬೇಕು, ಒಂದು 5-10 ನಿಮಿಷ. ಜೊತೆಗೆ ನಿಮ್ಗೆ ಆ ವಿಡಿಯೋಲ್ಲೂ ಸ್ವಲ್ಪ ಇಟ್ಟಿದ್ದೀನಿ. ಬಾಣಲಿಗೆ ಎಣ್ಣೆ ಇಟ್ಟು ಸ್ವಲ್ಪ ಕಾಯಕ್ಕಿಟ್ಟು ಅದನ್ನು ಕಲಸಿಟ್ಕೊಂಡಿರೋದನ್ನ ಹಾಕಿದ್ದೀನಿ ನೋಡಿ. ಈ ಥರ ಬೇಯ್ತೈತೆ ಬೋಂಡ. ಸಿಂಪಲ್ಲಾಗಿ ಮಾಡ್ಬೋದು. ಯಾರಾದರೂ ರಿಲೇಷನ್ನವ್ರು ಬಂದರೆ, ನಮ್ಗೆ ಸಂಜೆ ಟೈಮ್ ಏನಾದ್ರು ಕಾಫಿ ಜೊತೆ ತಿನ್ನಬೇಕು ಅಂತಂದರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು. ರುಚಿ ಮಾತ್ರ ಚೆನ್ನಾಗಿರುತ್ತೆ ನೋಡಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ಬೇಗನೆ ಆಗುವಂಥ ಕ್ವಿಕ್ಕಾಗಿ ಒಂದು 1/4 ಗಂಟೆ ಸಾಕು. ಎಲ್ಲ ಕಟ್ ಮಾಡಿ ಕಲಸಿ ತಿನ್ನಬಹುದು ನೋಡಿ. ಫೈನಲಾಗಿ ಈ ಥರ ಬಂದಿದೆ ಈರುಳ್ಳಿ ಬೋಂಡ. ಜಾಸ್ತಿ ಸಮಯ ಬೇಕಾಗಿಲ್ಲ, ಕಡಿಮೆ ಸಮಯದಲ್ಲಿ ಬೇಗ ಆಗುವಂತಹ ಸಿಂಪಲ್ ಟೇಸ್ಟಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈರುಳ್ಳಿ ಬೋಂಡ ಮತ್ತೆ ಬೇಯಿಸ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಎತ್ಕೊಂಡು ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಎಣ್ಣೆ ಒಳಗೆ ಫ್ರೈ ಮಾಡ್ತಾಯಿದ್ದೀನಿ. ಇದು ಬಂದು ಊರಲ್ಲೇ ಇರೋದ್ರಿಂದ ಊರಿಂದನೇ ಒಂದು ವಿಡಿಯೋ ಮಾಡಿದ್ದೀನಿ. ಮಕ್ಕಳಿಟ್ಕೊಂಡು ಏನು ಮಾಡೋಕ್ಕಾಗ್ತಿಲ್ಲ ಅಂತೇನಿಲ್ಲ, ನಮ್ಮ ಕೈಲಿ ಆಗ್ತಿಲ್ಲ ಅಂತ ಹೇಳ್ಬೋದಷ್ಟೆ ನೋಡಿ. ಒಂದು ಸಲ ಟ್ರೈ ಮಾಡಿ. ಫೈನಲಾಗಿ ಈ ಥರ ಬಂದಿದೆ. ಥ್ಯಾಂಕ್ ಯು.